ಹಲವಾರು ದಿವಸದಿಂದ ಟ್ರೆಂಡಿಂಗ್ ನಲ್ಲಿ ಇದ್ದ ಈ ಜೋಡಿ ಬರೋಬ್ಬರಿ ಎಲ್ಲಿ ಕಂಡ್ರು ಟ್ರೆಂಡ್ ಆಗ್ತಾ ಇತ್ತು. ಫೈನಲಿ ಇವರಿಬ್ಬರ ಮದುವೆ ಕೂಡ ಆಗೋಯ್ತು. ಸೊ ಈ ಮದುವೆಯಲ್ಲಿ ಅವರು ಯಾವ ಸ್ಟಾರ್ಗೂ ಇನ್ವೈಟ್ ಮಾಡದೆ ಕೇವಲ ಅವರ ಆತ್ಮೀಯ ಬಂಧು ಬಳಗದ ಜೊತೆ ಮದುವೆ ಮಾಡಿಕೊಂಡಿದ್ದು, ಈಗ ಬರೋ ಮಾರ್ಚ್ 4ರಂದು ಅದ್ದೂರಿಯಾಗಿ ರಿಸೆಪ್ಷನ್ ಕೂಡ ಮಾಡಲು ನಿರ್ಧಾರ ಮಾಡಿದ್ದಾರೆ. ಆ ಟೈಮಲ್ಲಿ ಎಲ್ಲ ಸೆಲೆಬ್ರಿಟಿಗಳನ್ನ ನೋಡಲು ಸಿಗುತ್ತೆ. ವೀಕ್ಷಕರೇ, ಕೇವಲ ಬಂಧುಗಳ ಸಮ್ಮುಖದಲ್ಲಿ ಆದ ಈ ಮದುವೆ ಎಷ್ಟು ಅದ್ದೂರಿಯಾಗಿ ಆಯಿತು, ಹಾಗೂ ಈ ಮದುವೆ ಉದಯಪುರದಲ್ಲಿ ದೊಡ್ಡ ಲಕ್ಸರಿ ಮಹಲ್ ನಲ್ಲಿ ನಡೆದಿದ್ದು ಎಷ್ಟು ಖರ್ಚಾಗಿದೆ ಎಂದು ನೋಡುವುದರ ಜೊತೆಗೆ ವಿಜಯ್ ದೇವರಕೊಂಡ ತನ್ನ ಮದುವೆಯಲ್ಲಿ ಬಂದ ಒಂದು ದೊಡ್ಡ ಆಫರ್ ಕೂಡ ರಿಜೆಕ್ಟ್ ಮಾಡಿದ್ದು, ಆ ಆಫರ್ ಏನಾಗಿತ್ತು ಅಂತಾನು ನೋಡೋಣ. ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಮದುವೆ ಸಖತ್ತಾಗಿ ಆಗಿದ್ದು ರಾಜಸ್ಥಾನದ ಉದಯಪುರ್ನಲ್ಲಿರುವ ಐಷಾರಾಮಿ ರೆಸಾರ್ಟ್ ನಲ್ಲಿ ಫೆಬ್ರವರಿ 26ರಂದು ಗುರುವಾರ ಬೆಳಗ್ಗೆ ನಡೆದ ಈ ಮದುವೆ ತೆಲುಗು ಸಂಪ್ರದಾಯದಂತೆ ಇಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕುಟುಂಬದ ಸದಸ್ಯರು, ಬಂಧು ಬಳಗ ಹಾಗೂ ಆಪ್ತರ ಸಮ್ಮುಖದಲ್ಲಿ ನಡೆದ ಈ ಸಮಾರಂಭದಲ್ಲಿ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದೆ. ಇನ್ನು ಸಂಜೆ ಮತ್ತೊಂದು ಸಂಪ್ರದಾಯದಂತೆ ಮತ್ತೊಮ್ಮೆ ಮದುವೆಯಾದ ಈ ಜೋಡಿ ಇಬ್ಬರ ಸಂಪ್ರದಾಯದಂತೆ ಮದುವೆ ಮಾಡಿಕೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ ವಿಜಯ ದೇವರಕೊಂಡ ಜೋಡಿ ಕಳೆದ ಕೆಲವು ವರ್ಷಗಳಿಂದ ಪರಸ್ಪರ ಆತ್ಮೀಯ ಸಂಬಂಧ ಹೊಂದಿರುವುದು ಎಲ್ಲರಿಗೂ ತಿಳಿದ ವಿಚಾರವಾಗಿತ್ತು. ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಇವರಿಬ್ಬರು ಇದೀಗ ಅಧಿಕೃತವಾಗಿ ಮದುವೆಯಾಗಿ ತಮ್ಮ ಸಂಬಂಧವನ್ನು ಮತ್ತೊಂದು ಹಂತಕ್ಕೆ ತಂದಿದ್ದಾರೆ. ವೀಕ್ಷಕರೇ, ಕೇವಲ ಬಂಧು ಬಳಗದ ಜೊತೆ ಮದುವೆಯಾದ ಈ ಜೋಡಿ ತನ್ನ ಮದುವೆ ಫೋಟೋ ವಿಡಿಯೋಗಳನ್ನ ಫುಲ್ ಪ್ರೈವೇಸಿಯಾಗಿ ಇಟ್ಟಿದ್ದು, ವೀರಶ್ ಅಂತಾನೆ ಫೇಮಸ್ ಆಗಿರೋ ಈ ಜೋಡಿಯು ಉದಯಪುರದ ITC ಮೆಮೆಂಟೋಸ್ ಎಂಬ ಅತ್ಯಂತ ಐಷಾರಾಮಿ ರೆಸಾರ್ಟ್ ನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅರಾವಳಿ ಬೆಟ್ಟಗಳು ಅಂದ್ರೆ ಅರಾವಳಿ ಹಿಲ್ಸ್ ನಡುವೆ ಇರುವ ಈ ರೆಸಾರ್ಟ್ ಬ್ಯೂಟಿಫುಲ್ ನೇಚರ್ ಹಾಗೂ ರಾಜಮನೆತನದ ವೈಭವದ ಅದ್ಭುತ ಫೀಲ್ ಕೊಡುತ್ತದೆ. ನಗರದ ಜಂಜಾಟದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಈ ಹಿಲ್ ಟಾಪ್ ರೆಸಾರ್ಟ್ ಶಾಂತ ವಾತಾವರಣದ ಜೊತೆಗೆ ಪ್ರೈವೇಸಿಗೆ ಹೇಳಿ ಮಾಡಿಸಿದ ಜಾಗ ಆಗಿದೆ. ವರದಿಗಳ ಪ್ರಕಾರ ಈ ಬೃಹತ್ ರೆಸಾರ್ಟ್ ನಲ್ಲಿ ಒಟ್ಟು 117 ಲಕ್ಸರಿ ರೂಮ್ಸ್ ಹಾಗೂ ಪ್ರೈವೇಟ್ ವಿಲ್ಲಾಗಳಿವೆ. ಇಲ್ಲಿನ ಸಾಮಾನ್ಯ ಕೊಠಡಿ ಒಂದರ ಒಂದು ರಾತ್ರಿಯ ಬಾಡಿಗೆ 20,000ರಿಂದ 50,000 ರೂಪಾಯಿಗಳವರೆಗೆ ಇದ್ದು, ಇನ್ನು ಅತಿಥಿಗಳಿಗಾಗಿ ಕಾಯ್ದಿರಿಸಲಾಗಿರುವ ಪ್ರೀಮಿಯಂ ಸೂಟ್ಗಳು ಹಾಗೂ ಪ್ರೈವೇಟ್ ವಿಲ್ಲಾಗಳ ಬಾಡಿಗೆಗಳು ಬರೋಬ್ಬರಿ 70,000ರಿಂದ ಆರಂಭವಾಗಿ 2 ಲಕ್ಷದವರೆಗೆ ಖರ್ಚಾಗುತ್ತದೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಮಿನಿಮಮ್ 90 ಲಕ್ಷದಿಂದ 2.5 ಕೋಟಿ ಖರ್ಚಾಗಿರಬಹುದು ಅಂತ ಅಂದಾಜಿಸಲಾಗಿದೆ. ಉದಯಪುರದಲ್ಲಿ ಕಳೆದ ದಿನಗಳಿಂದ ಮದುವೆ ಸಂಬಂಧಿತ ಕಾರ್ಯಕ್ರಮಗಳು ನಡೆದಿದ್ದು, ಬುಧವಾರ ಅರಿಶಿಣ ಹಾಗೂ ಸಂಗೀತ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಗುರುವಾರ ತೆಲಂಗಾಣದಿಂದ ಪುರೋಹಿತರ ತಂಡವೊಂದು ಬಂದು ತೆಲುಗು ಸಂಪ್ರದಾಯದಂತೆ ಮದುವೆಯ ವಿಧಿವಿಧಾನಗಳ ಪ್ರಕಾರ ನಡೆಯುತ್ತೆ. ಮತ್ತೊಂದು ಕಡೆ ಇದೇ ದಿನ ಸಂಜೆ ಕೊಡವ ಸಂಪ್ರದಾಯದಂತೆ ಮತ್ತೊಮ್ಮೆ ವಿವಾಹ ಕಾರ್ಯಕ್ರಮ ನಡೆದಿದ್ದು, ಇಷ್ಟೆಲ್ಲ ಅದ್ದೂರಿಯಾಗಿ ನಡೆದ ಮದುವೆಗೆ ಅಫಿಷಿಯಲ್ ಆಗಿ ಜೋಡಿ ಯಾವುದೇ ಫೋಟೋ ಕೂಡ ಬಿಟ್ಟುಕೊಟ್ಟಿಲ್ಲ. ನಮ್ಮ ಮದುವೆಯಲ್ಲಿ ಲಿಮಿಟೆಡ್ ಜನರನ್ನ ಹಾಗೂ ಆಪ್ತರನ್ನ ಮಾತ್ರ ಆಹ್ವಾನಿಸಲಾಗಿದೆ. ಇನ್ನು ಮಾರ್ಚ್ 4ರಂದು ಹೈದರಾಬಾದ್ನ ತಾಜ್ ಕೃಷ್ಣ ಹೋಟೆಲ್ ನಲ್ಲಿ ಅದ್ದೂರಿ ರಿಸೆಪ್ಷನ್ ಸಮಾರಂಭ ನಡೆಯಲಿದೆ. ಆ ಕಾರ್ಯಕ್ರಮದಲ್ಲಿ ತೆಲುಗು, ಕನ್ನಡ ಸೇರಿದಂತೆ ಹಲವು ಚಿತ್ರರಂಗದ ಗಣ್ಯರು, ರಾಜಕೀಯ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎನ್ನುವ ಮಾಹಿತಿಗಳು ತಿಳಿದು ಬಂದಿವೆ. ತಮ್ಮ ಮದುವೆಯಲ್ಲಿ ನಡೆಯುವ ಎಲ್ಲಾ ಲೈವ್ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಲು ಟಿವಿ ಮಾಧ್ಯಮಗಳು ಹಾಗೂ ಸೋಷಿಯಲ್ ಮೀಡಿಯಾದವರು ವಿಜಯ್ ದೇವರಕೊಂಡ ಅವರಿಗೆ 60 ಕೋಟಿ ರೂಪಾಯಿ ನೀಡುವ ಆಫರ್ ನೀಡಿದರೂ ಕೂಡ ತನ್ನ ಮದುವೆ ಪ್ರೈವೇಸಿ ಆಗಿರಬೇಕು ಅಂತ ಈ ಆಫರ್ನ ರಿಜೆಕ್ಟ್ ಮಾಡ್ತಾರೆ. ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಮದುವೆ ಕುರಿತಾಗಿ ಯಾವುದೇ ಫೋಟೋಗಳು ಬಿಡದೇ ಇದ್ರೂ ಕೂಡ ಅದಕ್ಕಿಂತ ಮುಂಚೆನೆ ಇವರಿಬ್ಬರ ವಿಕಿಪೀಡಿಯಾ ಪೇಜ್ ಬದಲಾವಣೆಯಾಗಿದೆ. ಇಬ್ಬರ ಪ್ರೊಫೈಲ್ ನಲ್ಲೂ ಸಂಗಾತಿ ಕಾಲಂ ನಲ್ಲಿ ಪರಸ್ಪರ ಹೆಸರುಗಳು ಸೇರ್ಪಡೆಯಾಗಿ ದೊಡ್ಡ ಟ್ರೆಂಡ್ ಸೃಷ್ಟಿಯಾಗಿದೆ. ವಿಜಯ್ ದೇವರಕೊಂಡ ಅವರ ಪೇಜ್ ನಲ್ಲಿ ಸಂಗಾತಿಯ ಹೆಸರಿನ ಜಾಗದಲ್ಲಿ ರಶ್ಮಿಕಾ ಮಂದಣ್ಣ ಎಂದು ಉಲ್ಲೇಖಿಸಲಾಗಿದೆ. ರಶ್ಮಿಕಾ ಮಂದಣ್ಣ ಅವರ ವಿಕಿಪೀಡಿಯಾದಲ್ಲೂ ಸಂಗಾತಿಯ ಹೆಸರಿನ ಜಾಗದಲ್ಲಿ ವಿಜಯ್ ದೇವರಕೊಂಡ ಎಂದು ಮೋಡಿಫೈ ಮಾಡಲಾಗಿದೆ. ವಿಜಯ್ ಮತ್ತು ರಶ್ಮಿಕಾ ಕೆಲವು ವರ್ಷಗಳಿಂದ ಪ್ರೀತಿಯಲ್ಲಿದ್ದಾರೆ ಎಂಬ ವದಂತಿಗಳು ದೊಡ್ಡ ಮಟ್ಟದಲ್ಲಿ ಹಬ್ಬಿದ್ದವು. ಕಳೆದ ವರ್ಷದ ಅಕ್ಟೋಬರ್ ವೇಳೆ ಇಬ್ಬರ ನಿಶ್ಚಿತಾರ್ಥ ಆಗಿದ್ದ ಸುದ್ದಿ ಕೂಡ ಕೇಳಿ ಬಂದಿತ್ತು. ಬಳಿಕ ಪ್ರವಾಸದ ಫೋಟೋಗಳು ಮತ್ತು ಕುಟುಂಬದ ಸಮಾರಂಭದಲ್ಲಿ ಇಬ್ಬರು ಜೊತೆಯಾಗಿ ಕಾಣಿಸಿಕೊಳ್ಳುತ್ತಿತ್ತು. ಇದು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿತ್ತು.
ಈವರೆಗೂ ವಿಕಿಪೀಡಿಯಾ ಪೇಜ್ಗಳಲ್ಲಿ ಇವರಿಬ್ಬರ ನಡುವಿನ ಸಂಬಂಧದ ವಿವರಗಳನ್ನು ಅಪ್ಡೇಟ್ ಮಾಡಿರಲಿಲ್ಲ. ಇದೀಗ ಉದಯಪುರದಲ್ಲಿ ಇವರಿಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬೆನ್ನಲ್ಲೇ ಪೇಜ್ ಅಪ್ಡೇಟ್ ಆಗಿ ಗಮನ ಸೆಳೆದಿದೆ. ಅಷ್ಟೇ ಅಲ್ಲದೆ ಇದರಲ್ಲಿ ಇವರಿಬ್ಬರ ಸಿನಿ ಪ್ರಯಾಣದ ಬಗ್ಗೆ ಕೂಡ ಮಾಹಿತಿ ಇದೆ. ವಿಕಿಪೀಡಿಯಾ ಮುಕ್ತ ವೇದಿಕೆ ಆಗಿದ್ದು ಯಾರು ಬೇಕಾದರೂ ಮಾಹಿತಿಯನ್ನ ಎಡಿಟ್ ಮಾಡಬಹುದಾಗಿದೆ. ವೀಕ್ಷಕರೇ, ನನ್ನ ಪ್ರಕಾರ ಎಲ್ಲಿ ಕಂಡ್ರು ಫುಲ್ ಟ್ರೆಂಡ್ ಆಗ್ತಾ ಇದ್ದ ಈ ಜೋಡಿ ಇನ್ಮೇಲೆ ನಾರ್ಮಲ್ ಆಗಿ ಓಡಾಡಲು ಪರ್ಮಿಷನ್ ಸಿಕ್ಕಿದ್ದು, ಮದುವೆ ಫೋಟೋಗಳು ಎಲ್ಲೂ ಕೂಡ ಶೇರ್ ಆಗದೆ ಇದ್ರೂ ಕೂಡ ನಮ್ಮ ಜನ ಸುಮ್ಮನೆ ಇರಲ್ಲ. AI ರೂಪದಲ್ಲಿ ರೆಡಿ ಮಾಡಿ ಫೋಟೋಗಳನ್ನ ಶೇರ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಇವರ ಮದುವೆಗಳ ಫೋಟೋಗಳೇ ಓಡಾಡುತ್ತಿವೆ. ಬಟ್ ಅವುಗಳು ರಿವೆಲ್ ಅಲ್ಲ, AI ಫೋಟೋ ಅಂತ ಹೇಳ್ಬಹುದು. ವೀಕ್ಷಕರೇ, ಅವರ ರಿಯಲ್ ವೆಡ್ಡಿಂಗ್ ಫೋಟೋಗಳನ್ನ ನೋಡೋದಕ್ಕೆ ಅಂತ ನೀವು ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.